ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಪಿ ಸಿ. ಶ್ರೀ ಶಂಕರಾನಂದ್ ಸಿಂಗ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿನ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಮೊದಲ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 4ನೇ ಸೆಷನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈ ಸೆಷನಲ್ಲೂ 2 ಸಿಂಪಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣಂತೆ. ಸೊ 2 ಸಿಂಪಲ್ ಪ್ರಾಬ್ಲಮ್ ಯಾವುದು ನೋಡೋಣ. ಮೆಸರ್ಸ್ XYZ ಲಿಮಿಟೆಡ್ ಆರ್ ದ ಮ್ಯಾನುಫ್ಯಾಕ್ಚರ್ಸ್ ಆಫ್ ಮೂನ್ಲೈಟ್ ಟಾರ್ಚಸ್. ದ ಫಾಲೋಯಿಂಗ್ ಡೇಟಾ ರಿಲೇಟ್ ಟು ಮ್ಯಾನುಫ್ಯಾಕ್ಚರ್ ಆಫ್ ಟಾರ್ಚಸ್ ಡ್ಯೂರಿಂಗ್ ದ ಮಂತ್ ಆಫ್ ಮಾರ್ಚ್ 2009. ಮಾರ್ಚ್ 2009 ಪೀರಿಯಡ್ ಕೊಟ್ಟಿದ್ದಾರೆ ಮತ್ತು ಕಂಪನಿ ನೇಮ್ ಕೊಟ್ಟಿದ್ದಾರೆ. ಸೊ ಇಟ್ ಮ್ಯಾನುಫ್ಯಾಕ್ಚರ್ಸ್ ಟಾರ್ಚಸ್. Raw material consumed rupees 20,000, direct wages rupees 12,000, machine hours worked 9,500 hours, machine hour rate rupees 2, office overheads 20% of works cost, selling overhead 50 paise per unit, units produced 20,000 units, 18,000 units sold at rupees 5 per unit. Prepare cost sheet showing the cost and profit per unit and total profit earned. ಸೊ ಇಲ್ಲಿ ಕ್ವೆಶನ್ ಏನಿದೆ ಅಂದರೆ ಕಾಸ್ಟ್ ಪರ್ ಯೂನಿಟ್, ಪ್ರಾಫಿಟ್ ಪರ್ ಯೂನಿಟ್ ಕಂಡುಹಿಡಿಬೇಕು, ಹಾಗೆ ಟೋಟಲ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದ್ದಾರೆ ಅದನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿ, ಯಾವುದೇ ಪ್ರಾಬ್ಲಮ್ ನಾವು ಮಾಡಬೇಕಾದ್ರೆ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿದ್ದಾರೆ ಅಂತ ಒಂದು ಸರಿ ಚೆಕ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 20,000 ಯೂನಿಟ್ಸು. ಅದೇ ಥರ 18,000 ಯೂನಿಟ್ಸ್ ವರ್ ಸೋಲ್ಡ್ ಅಟ್ rupees 5 ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇದೆ. ಅದೇ ಥರ ಎಷ್ಟು ಯೂನಿಟ್ಸ್ನ ಸೇಲ್ ಮಾಡಿದ್ದಾರೆ. ಪ್ರೊಡ್ಯೂಸ್ಡ್ ಈಸ್ 20,000 ಯೂನಿಟ್ಸ್ ಆ್ಯಂಡ್ ಸೋಲ್ಡ್ ಈಸ್ 18,000 ಯೂನಿಟ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ಇದೆ ಪ್ರೊಡಕ್ಷನ್ಗೂ ಸೇಲ್ಗೂ. ಸೊ 2,000 ಯೂನಿಟ್ಸು ಡಿಫ್ರೆನ್ಸ್ ಇದೆ. ಸೊ ನೋಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಗ್ಗೆ ಇಲ್ಲ, ಆದರೆ ಕ್ಲೋಸಿಂಗ್ ಸ್ಟಾಕು ನಮಗೆ ಸಿಗ್ತಾ ಇದೆ ಡಿಫ್ರೆನ್ಸು. ಸೊ ಪ್ರೊಡ್ಯೂಸ್ ಮಾಡಿದ್ದು 20,000, ಏನಾದರೂ ಓಪ್ನಿಂಗ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಿತ್ತು. ಸೊ ಇಲ್ಲಿ ಓಪ್ನಿಂಗ್ ಇಲ್ಲ, ಬರೀ 20,000 ಪ್ರೊಡ್ಯೂಸ್ಡ್, ಸೇಲ್ ಆಗಿರೋದು 18,000. ಅಂದರೆ ಇನ್ನೂ ಉಳಿದಿದೆ, ಇನ್ನೂ ಎಷ್ಟು 2,000 ಯೂನಿಟ್ಸು ಪ್ರೊಡ್ಯೂಸ್ ಆಗಿದ್ದು ನಮಗೆ ಕ್ಲೋಸಿಂಗಲ್ಲಿ ಉಳಿದಿದೆ ಫಿನಿಶ್ಡ್ ಸ್ಟಾಕ್. ಸೊ ಅದು ನಮಗೆ ಯಾಕೆ ಬೇಕಾಗುತ್ತೆ ಅಂದರೆ, ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟು ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನಾವು ವ್ಯಾಲ್ಯೂ ಎಷ್ಟು ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡಿಬೇಕಾದ್ರೆ ಅದ್ರ ಇನ್ಫಾರ್ಮೇಷನ್ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಇಲ್ಲಿ ನೋಟಲ್ಲಿ ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇನ್ ಯೂನಿಟ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಹೇಗೆ ಬರುತ್ತೆ ಅಂದರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಪ್ರೊಡ್ಯೂಸ್ಡ್, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮೈನಸ್ ಎಷ್ಟು ಸೇಲ್ ಮಾಡಿದ್ದಾರೆ ಅಂತ. ಸೊ ಓಪನಿಂಗ್ ಸ್ಟಾಕು 0 ಅಂದರೆ ಏನು ಕೊಟ್ಟಿಲ್ಲ, ಅದರಿಂದ 0 ಹಾಕಿದ್ದೀವಿ. ಪ್ರೊಡ್ಯೂಸ್ಡ್ ಇಟ್ ಈಸ್ 20,000 ಮತ್ತು ಸೇಲ್ ಆಗಿರೋದು 18,000. ಸೊ ಕ್ಲೋಸಿಂಗ್ ಸ್ಟಾಕು ನಮಗೆ ಉಳಿದಿರೋದು 2,000 ಯೂನಿಟ್ಸ್. ಸೊ ಹಾಗೆ ಎಷ್ಟು ವ್ಯಾಲ್ಯೂ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಆ ವ್ಯಾಲ್ಯೂ ಕಂಡುಹಿಡಿಯೋದನ್ನ ನೆಕ್ಸ್ಟ್ ಹೇಳ್ತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ. ಓಕೆ, ಸೊ ಇಲ್ಲಿ ಕಂಪನಿ ನೇಮ್ ಕೊಟ್ಟಿದ್ದಾರೆ XYZ ಲಿಮಿಟೆಡ್ ಅಂತ. ಫಸ್ಟಿಗೆ XYZ ಲಿಮಿಟೆಡ್ ಅಂತ ಹಾಕಿದ್ದೀವಿ. ಸೊ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಹಾಕಿದ್ದೀವಿ. ಫಾರ್ ದ ಇಯರ್ ಎಂಡಿಂಗ್ ಇದೆ ಮಾರ್ಚ್, ಅದನ್ನು ಹಾಕೋಬೇಕಿತ್ತು. ಓಕೆ, ಸೊ ನೆಕ್ಸ್ಟ್ ಪ್ರೊಡಕ್ಷನ್ನು ನಮಗೆ 20,000 ಯೂನಿಟ್ಸು ಪ್ರೊಡಕ್ಷನ್ ಆಗಿದೆ. ಸೇಲ್ಸ್ 18,000 ಯೂನಿಟ್ಸ್ ಆಗಿದೆ. ಸೊ ಅದನ್ನು ಅಲ್ಲಿ ಕಾರ್ನರಲ್ಲಿ ಬರೆದಿದ್ದೀವಿ. ಸೊ ನೆಕ್ಸ್ಟು ನಮಗೆ ಇಲ್ಲಿ 3 ಕಾಲಮ್ ಹಾಕಿದ್ದೀವಿ. ಒಂದು ಪರ್ಟಿಕ್ಯುಲರ್ಸ್ ಕಾಲಮು, ಇನ್ನೊಂದು ಟೋಟಲ್ ಕಾಲಮು, ಇನ್ನೊಂದು ಪರ್ ಯೂನಿಟ್ ಕಾಲಮು. ಸೊ ಪರ್ಟಿಕ್ಯುಲರ್ಸಲ್ಲಿ ಡೀಟೇಲ್ಸ್ ಹೇಳ್ತೀವಿ, ಟೋಟಲ್ ಎಷ್ಟು ಅಮೌಂಟ್ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಪರ್ ಯೂನಿಟಲ್ಲಿ ಒಂದೊಂದು ಯೂನಿಟಿಗೂ ಎಷ್ಟೆಷ್ಟು ಇಂಡಿವಿಜುವಲಾಗಿ ಬ್ರೇಕಪ್ ನಾವಲ್ಲಿ ಕೊಡ್ತಾಯಿದ್ದೀವಿ. ಸೊ ಇಲ್ಲಿ ಫಸ್ಟಿಗೆ ಪ್ರೈಮ್ ಕಾಸ್ಟ್ ಕಂಡುಹಿಡಿಯೋಣ. ಪ್ರೈಮ್ ಕಾಸ್ಟಿಗೆ ಇನ್ಫಾರ್ಮೇಷನ್ ಏನಿದೆ, ಬರೀ ಡೈರೆಕ್ಟ್ ಮೆಟೀರಿಯಲ್ ಮತ್ತು ಡೈರೆಕ್ಟ್ ವೇಜಸ್ ಮಾತ್ರ ಇದೆ. ನೋ ಇನ್ಫಾರ್ಮೇಷನ್ ಅಬೌಟ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಮೆಟೀರಿಯಲ್ಸು 20,000 ಇದೆ, ಡೈರೆಕ್ಟ್ ವೇಜಸ್ಸು 12,000 ಇದೆ. ಸೊ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ ಓಪ್ನಿಂಗು, ದಟ್ ಈಸ್ ಡೈರೆಕ್ಟ್ ಮೆಟೀರಿಯಲ್ ಅಂದರೆ ರಾ ಮೆಟೀರಿಯಲ್, ಅದ್ರ ಬಗ್ಗೆ ಏನು ಓಪ್ನಿಂಗ್ ಕ್ಲೋಸಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೆ, ಸೊ ಎಷ್ಟು ಕನ್ಸ್ಯೂಮ್ ಆಗಿದೆ ಅಷ್ಟೇ ತೊಗೊಳ್ಬೇಕು ನಾವು. 20,000 ಕೊಟ್ಟಿದ್ದಾರೆ, 20,000. ಸೊ ನೆಕ್ಸ್ಟ್ ವೇಜಸ್ಸು 12,000. ಸೊ ಎರಡೂ ಸೇರಿಸಿದ್ರೆ 32,000 ಆಯಿತು. ಸೊ ನಮಗೆ ಅಲ್ಲಿಗೆ 32,000 ಪ್ರೈಮ್ ಕಾಸ್ಟ್ ಆಯಿತು. ಸೊ ಇಲ್ಲಿ ಎಷ್ಟು ಯೂನಿಟ್ಸು ಪ್ರೊಡಕ್ಷನ್ ಆಗಿದೆ ಅದರಿಂದ ಡಿವೈಡ್ ಮಾಡ್ತಾ ಬರಬೇಕು. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ 20,000 ಡಿವೈಡೆಡ್ ಬೈ ಪ್ರೊಡಕ್ಷನ್ನು 20,000 ಡಿವೈಡ್ ಮಾಡಿದರೆ ನಿಮಗೆ 1 ಪರ್ ಯೂನಿಟ್ ಆಯಿತು.
ಸೊ ನೆಕ್ಸ್ಟು ಡೈರೆಕ್ಟ್ ವೇಜಸ್ಸು 12,000 ರೂಪೀಸ್ ಆಗಿತ್ತು. ಸೊ ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿದ್ರೆ ನಿಮಗೆ 0.60 ಆಯಿತು. ಪ್ರೈಮ್ ಕಾಸ್ಟ್ ಟೋಟಲ್ ನಮಗೆ 32,000 ಆಯಿತು. ಪರ್ ಯೂನಿಟ್ಟು 1.60. ಸೊ ಅಥವಾ ನೀವು ಅದನ್ನು ಪ್ರೈಮ್ ಕಾಸ್ಟ್ ಟೋಟಲ್ನ ಡಿವೈಡೆಡ್ ಬೈ 20,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೂ ಸೇಮ್ ಬರುತ್ತೆ. 32,000 ಡಿವೈಡೆಡ್ ಬೈ 20,000 ಮಾಡಿದ್ರೆ ನಿಮಗೆ 1.60 ಆಯಿತು. ಸೊ ನೆಕ್ಸ್ಟು ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್ಸು ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ, ಎಷ್ಟು ಮಷಿನ್ ಅವರ್ಸು ವರ್ಕ್ ಮಾಡಿದೆ, ಮಷಿನ್ ಅವರ್ಸನ್ನು ಯೂಸ್ ಮಾಡಿಕೊಂಡಿದೆ ಅಂತ. ಸೊ ಇಲ್ಲಿ ಇನ್ಫಾರ್ಮೇಷನ್ ಇತ್ತು 9,500 ಅವರ್ಸ್ ಅಂತ ಇದೆ. ಸೊ ಒಂದು ಯೂನಿಟಿಗೆ ₹2 ಪರ್ ಅವರ್ ಅಂತ ಇದೆ. ಓಕೆ, ಮಷಿನ್ ಅವರ್ಸ್ ವರ್ಕ್ಡ್ 9,500 ಅವರ್ಸು, ಮಷಿನ್ ಅವರ್ ರೇಟ್ ₹2. ಸೊ ಇರೋದ್ರಿಂದ ನಾವು ಅದನ್ನು ಮಷಿನ್ ಅವರ್ಸ್ ಇಂಟು ರೇಟ್ ಪರ್ ಅವರ್ 9,500 ಇಂಟು ₹2 ಮಾಡಿದ್ರೆ ₹19,000 ಆಯಿತು. ಸೊ ಏನದು ಫ್ಯಾಕ್ಟ್ರಿ ಓವರ್ಹೆಡ್ ಆಯಿತು. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಅನ್ಬೋದು, ವರ್ಕ್ಸ್ ಓವರ್ಹೆಡ್ ಅನ್ಬೋದು, ಅಥವಾ ಫ್ಯಾಕ್ಟ್ರಿ ಆನ್ ಕಾಸ್ಟ್, ವರ್ಕ್ಸ್ ಆನ್ ಕಾಸ್ಟ್, ಪ್ರೊಡಕ್ಷನ್ ಓವರ್ಹೆಡ್ಸ್ ಎಲ್ಲನೂ ಸೇಮ್. ಸೊ ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಿದಾಗ 32,000 ಪ್ರೈಮ್ ಕಾಸ್ಟಿಗೆ ನಮಗೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ವರ್ಕ್ಸ್ ಕಾಸ್ಟ್. ಸೊ ಟೋಟಲ್ ಮಾಡಿದ್ರೆ ನಿಮಗೆ 51,000 ಆಯಿತು. ಸೊ ಹಂಗೆ ಪರ್ ಯೂನಿಟ್ಟು 1.60 ಪ್ಲಸ್ 0.95 ಆ್ಯಡ್ ಮಾಡಿದ್ರೆ 2.55, ಅಥವಾ 51,000 ಡಿವೈಡೆಡ್ ಬೈ 20,000 ಮಾಡಿದ್ರು ನಿಮಗೆ 2.55 ಆಗುತ್ತೆ. ₹2.55. ಇದು ವರ್ಕ್ಸ್ ಕಾಸ್ಟ್ ಆಯಿತು. ನೆಕ್ಸ್ಟು ಇದಕ್ಕೆ ಆ್ಯಡ್ ಆಫೀಸ್ ಓವರ್ಹೆಡ್ಸ್ನ ಮಾಡಬೇಕು. ಆಫೀಸ್ ಓವರ್ಹೆಡ್ ಏನು ಹೇಳಿದ್ದಾರೆ, 20% ಆನ್ ವರ್ಕ್ಸ್ ಕಾಸ್ಟ್ ಹೇಳಿದ್ದಾರೆ. ಸೊ ವರ್ಕ್ಸ್ ಕಾಸ್ಟು ನಿಮ್ಗೆ ಏನು ಬಂದಿತ್ತು, 51,000 ಬಂದಿತ್ತು. ಸೊ 51,000 ಮೇಲೆ 20% ಹಾಕಿದ್ದೀವಿ, 10,200. ಸೊ 10,200ನ ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸೊ ಹೇಗೆ ಆಗುತ್ತೆ ಅಂದರೆ, ಸೊ ಇಲ್ಲಿ ನಿಮಗೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ವರ್ಕ್ಸ್ ಕಾಸ್ಟ್ ಪ್ಲಸ್ ಆಫೀಸ್ ಓವರ್ಹೆಡ್ಸ್ನ ಆ್ಯಡ್ ಮಾಡಿದಾಗ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಸೊ 61,200, 51,000 ಪ್ಲಸ್ 10,200 ಆ್ಯಡ್ ಮಾಡಿದಾಗ 61,200 ಆಯಿತು. ಅದೇ ಥರ ಪರ್ ಯೂನಿಟ್ಗೂ 2.55 ಪ್ಲಸ್ 0.51 ಆ್ಯಡ್ ಮಾಡಿದಾಗ 3.06 ಅಂದರೆ ₹3.06 ಪರ್ ಯೂನಿಟ್ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಸೊ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಿಮಗೆ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸು ನಿಮಗೆ ಗೊತ್ತಿಲ್ಲ. ಬರೀ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತಲೂ ಕೊಟ್ಟಿರಲಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಿಂದೆ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ಓಕೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ನಮಗೆ ಓಪನಿಂಗ್ ಇಲ್ಲ, ಪ್ರೊಡ್ಯೂಸ್ಡ್ ಎಷ್ಟಿತ್ತು 20,000 ಯೂನಿಟ್ಸ್ ಇತ್ತು, ಸೋಲ್ಡ್ 18,000. ಸೊ ಇಲ್ಲಿ ಇನ್ಫಾರ್ಮೇಷನ್ ಇದ್ದಿಲ್ಲ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ, ನಾವು ಡಿಫ್ರೆನ್ಸ್ ಇದ್ದಿದ್ದರಿಂದ ನಮ್ಗೆ ಇಷ್ಟು ಅಂತ ಗೊತ್ತಾಗಿದೆ. ಸೊ ವ್ಯಾಲ್ಯೂ ಅದ್ರದ್ದು ಹೇಗೆ ಕಂಡುಹಿಡಿಯೋದು, ಸೊ ನಮಗೆ ಯೂನಿಟ್ಸ್ ಗೊತ್ತಾಯಿತು. ಸೊ ಆ ವ್ಯಾಲ್ಯೂ ಹೇಗೆ ತಗೋಬೇಕು ಅಂದರೆ, ಸೊ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಇರುತ್ತೆ, ಒಂದು ಯೂನಿಟಿಗೆ ನಮ್ಗೆ ಅಲ್ಲಿ ಬಂದಿತ್ತು 3.06 ಅಂತ. ಸೊ ಅದರಿಂದ ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಯೂನಿಟ್ಸ್ ಇದೆ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಹೇಗೆ ಮಾಡಿದ್ದೀವಿ ನೋಡಿ. ವ್ಯಾಲ್ಯೂ ಆಫ್ 1 ಯೂನಿಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ is to be taken for valuing the closing stock of finished goods. So in this problem, so ಎಷ್ಟು cost of production per unit 3.06. so 3.06 into 2000. ನಮಗೆ ಯೂನಿಟ್ಸಲ್ಲಿ ನಾವಲ್ಲಿ ಮೆನ್ಷನ್ ಮಾಡೋದಲ್ಲ, ನಾವು ಮೆನ್ಷನ್ ಮಾಡಬೇಕಾಗಿರೋದು ಎಷ್ಟು ವ್ಯಾಲ್ಯೂ ಇದೆ ಅದರದ್ದು ಅಂತ. ಸೊ 2000 ಯೂನಿಟ್ಸು ನಮಗೆ ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕು, ಬಟ್ ಅದ್ರ ವ್ಯಾಲ್ಯೂ ಪರ್ ಯೂನಿಟ್ಟು 3.06ಇಂದ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ₹6,120 ನಿಮಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಅದು ಯಾವುದ್ರದ್ದು ಫಿನಿಶ್ಡ್ ಗೂಡ್ಸಿಂದು ಇಲ್ಲಿ ಅಡ್ಜಸ್ಟ್ ಮಾಡಬೇಕಿರುತ್ತೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ ತಕ್ಷಣವೇ. ಸೊ ಅಲ್ಲಿ ಅಡ್ಜಸ್ಟ್ ಮಾಡಬೇಕಂದಾಗ ಅದ್ರ ವ್ಯಾಲ್ಯೂ ಇಂಪಾರ್ಟೆಂಟು. ಸೊ ಆ ವ್ಯಾಲ್ಯೂ ಹೇಗೆ ಕಂಡುಹಿಡಿತೀವಿ ಅಂದರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಅಟ್ ದ ಕ್ಲೋಸಿಂಗ್ ಸ್ಟಾಕ್ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ₹6,120 ಆಗುತ್ತೆ. ಸೊ ಆದರೆ ಇಲ್ಲಿ ನೀವು ಅದನ್ನು ಪರ್ ಯೂನಿಟ್ಟು ಎಷ್ಟು ವ್ಯಾಲ್ಯೂ ಕ್ಲೋಸಿಂಗ್ ಸ್ಟಾಕಿಂದು ಅಂತ ಹೇಳ್ಬಿಟ್ಟು ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಓನ್ಲಿ ನಮಗೆ ಎಷ್ಟು ಬಂದಿರುತ್ತಲ್ಲ ಅದನ್ನು ಮೈನಸ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಿದಾಗ 61,200 ಮೈನಸ್ 6,120 ಮಾಡಿದ್ರೆ ನಿಮಗೆ ವಿಲ್ ಗೆಟ್ ದ ₹55,080 ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಬಿಫೋರ್ ಅಡ್ಜಸ್ಟಿಂಗ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಅದಕ್ಕಿಂತ ಮಾಡೋಕ್ಕಿಂತ ಮುಂಚೆ ಬರೋದು ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಡ್ಜಸ್ಟ್ ಮಾಡಿದಾದಮೇಲೆ ವ್ಯಾಲ್ಯೂ ಆಫ್
ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಡ್ಜಸ್ಟ್ ಮಾಡಿ ಆದಮೇಲೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ 55,080 rupees. ಸೊ ಪರ್ ಯೂನಿಟ್ಟು ನೀವು ಡಿವೈಡೆಡ್ ಬೈ ಎಷ್ಟು ಇಂದ ಡಿವೈಡ್ ಮಾಡಬೇಕು ಅಂದರೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡಿಂದ ಡಿವೈಡ್ ಮಾಡಬೇಕು. ಸೊ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಹಿಯರ್ ಇಟ್ ಈಸ್ ಗಿವನ್ 18,000 ಯೂನಿಟ್ಸ್. ಸೊ ಪ್ರೊಡ್ಯೂಸ್ಡ್ ಎಷ್ಟಿತ್ತು 20,000 ಇತ್ತು. ಸೊ ಎಲ್ಲಿವರೆಗೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೆ ನೀವು ಸೊ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡಿಂದ ಡಿವೈಡ್ ಮಾಡಬೇಕು. ಸೊ ಅದಾದ ತಕ್ಷಣವೇ ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಗೆ ಬಂದಾಗ ಸೊ ಏನು ಟೋಟಲ್ ಬಂದಿರುತ್ತೆ ದಟ್ ಶುಡ್ ಬಿ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಸೊ 55,080 ಡಿವೈಡೆಡ್ ಬೈ 18,000 ಯೂನಿಟ್ಸ್ ಮಾಡಿದಾಗ ನಿಮಗೆ 3.06 ಬರುತ್ತೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು. ನೆಕ್ಸ್ಟ್ ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು ನೀವು. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿದ್ದಾರೆ 50 ಪೈಸೆ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ 50 ಪೈಸೆ ಪರ್ ಯೂನಿಟ್ ಅಂದಾಗ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಒಂದು ಯೂನಿಟಿಗೆ ಎಷ್ಟು ಇಂಟು ಎಷ್ಟು ಸೇಲ್ ಆಗಿದೆ ಯೂನಿಟ್ಸ್. ಎಷ್ಟು ಯೂನಿಟ್ ಸೇಲ್ ಆಗಿದೆ ಅಂದರೆ ಇದರಲ್ಲಿ 18,000 ಯೂನಿಟ್ಸು ಸೇಲ್ ಆಗಿದೆ. 18,000 ಇಂಟು 50 ಪೈಸೆ ಮಾಡಿದ್ರೆ ನಿಮಗೆ 9,000 rupees ಆಯಿತು. ಸೊ ಇಲ್ಲಿ 9,000 rupees ಆ್ಯಡ್ ಮಾಡಿದ್ರೆ 55,080 ಪ್ಲಸ್ 9,000 ಮಾಡಿದ್ರೆ 64,080 rupees ಆಯಿತು. ಅದು ನಿಮಗೆ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ನೆಕ್ಸ್ಟು ಸೊ ಅದೇ ಥರ ಪರ್ ಯೂನಿಟ್ ಏನಿತ್ತು 3.06 ಪ್ಲಸ್ 0.50 ಆ್ಯಡ್ ಮಾಡಿದಾಗ 3.56 ಆಯಿತು. ಅದು ಪರ್ ಯೂನಿಟ್ಟು ನಿಮಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ಸೊ ನೆಕ್ಸ್ಟು ಪ್ರಾಫಿಟ್ ಹೇಗೆ ಕಂಡುಹಿಡಿಯೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಇಟ್ ವಾಸ್ ಸೋಲ್ಡ್ ಫಾರ್ 5 rupees ಪರ್ ಯೂನಿಟ್ ಅಂತ. ಸೊ ಅಲ್ಲಿ 5 rupees ಪರ್ ಯೂನಿಟ್ ಅಂತ ಕೊಟ್ಟಿರೋದ್ರಿಂದ ಪರ್ ಯೂನಿಟ್ ಕಾಲಮಲ್ಲಿ 5 ಹಾಕಿದ್ದೀವಿ. ಸೊ ನಿಮಗೆ ಟೋಟಲ್ ಬರಬೇಕಂದ್ರೆ 5 ಇಂಟು ನಂಬರ್ ಆಫ್ ಯೂನಿಟ್ ಸೋಲ್ಡ್ ಎಷ್ಟು ನಿಮಗೆ 18,000 ಇದೆ. ಸೊ 5 ಇಂಟು 18,000 ಮಾಡಿದರೆ ನಿಮಗೆ 90,000 rupees ಸೇಲ್ಸ್ ರೆವಿನ್ಯೂ ಆಯಿತು. ಸೇಲ್ಸ್ ರೆವಿನ್ಯೂ ಸಿಕ್ಕಿದೆ. ಸೇಲ್ಸ್ ರೆವಿನ್ಯೂ ಅಲ್ಲಿ ನಿಮಗೆ ಕಾಸ್ಟನ್ನು ಕಳೆದಾಗ ನೀವು ವಿಲ್ ಗೆಟ್ ದ ಪ್ರಾಫಿಟ್. ಸೊ 90,000 ಮೈನಸ್ 64,080 ಲೆಸ್ ಮಾಡಿದಾಗ ಅದನ್ನು ಮೈನಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ 25,920 ಬಂತು. ದಟ್ ಈಸ್ ಪ್ರಾಫಿಟ್. ಸೊ ದಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಅದೇ ಥರ ಒಂದು ಯೂನಿಟಿಗೆ ಎಷ್ಟು ಅಂದರೆ 5 ಮೈನಸ್ 3.56 ಮೈನಸ್ 1.44 ಮಾಡಿದಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿ. ಸೊ ಈ ಪ್ರಾಬ್ಲಮಲ್ಲಿ ಏನಿತ್ತು ಅಂದರೆ ಒಂದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮತ್ತು ಯೂನಿಟ್ಸ್ ಸೋಲ್ಡು ಡಿಫರೆಂಟ್ ಇತ್ತು. ಆದರೆ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಗ್ಗೆ. ಸೊ ಅದನ್ನು ಕಂಡುಹಿಡ್ಕೊಂಡ್ವಿ. ಅದಾದಮೇಲೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನು ಕಂಡುಹಿಡ್ಕೊಂಡ್ವಿ. ಸೊ ಇಲ್ಲಿ ಹೇಗೆ ಕಂಡುಹಿಡಿದ್ವಿ ಅಂದರೆ ಕ್ಲೋಸಿಂಗ್ ಸ್ಟಾಕು ಇನ್ ಯೂನಿಟ್ಸ್ ಕಂಡುಹಿಡಿಬೇಕಾದ್ರೆ ಸೊ ಓಪನಿಂಗ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಸೇಲ್ಸ್ ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇನ್ ಯೂನಿಟ್ಸ್ ಸಿಗುತ್ತೆ. ಅದೇ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಸೊ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಬಂದಿದ್ದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗಲ್ಲಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಸಿಗುತ್ತೆ. ಸೊ ಇದರಲ್ಲಿ ಈ ಪ್ರಾಬ್ಲಮಲ್ಲಿ ಅದೊಂದು ಹೊಸದು ನಾವು ಇನ್ಫಾರ್ಮೇಷನ್ನ ಕಲ್ತ್ಕೊಂಡ್ವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು the following information relates to commodity X. Cost of production rupees 1,20,000. Opening stock of finished goods 1,000 tons. Value ಕೊಟ್ಟಿದ್ದಾರೆ 1,000 tons, that is in units quantity, and then value at rupees 8,000. ಅದರ ವ್ಯಾಲ್ಯೂ 8,000 rupees. Closing stock of finished goods 2,000 tons. ಸೊ ಕ್ವಾಂಟಿಟಿ ಅದು rupees 16,000 ಅದರ ವ್ಯಾಲ್ಯೂ. ಸೊ ನೋಡಿ ಇಲ್ಲಿ ಫಿನಿಶ್ಡ್ ಗೂಡ್ಸ್ ಓಪನಿಂಗು ಕೊಟ್ಟಿದ್ದಾರೆ ಮತ್ತು ಕ್ಲೋಸಿಂಗ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ rupees 1,50,000. ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾಟ್ ದ ಕ್ವಾಂಟಿಟಿ. ಇಲ್ಲಿ ಕ್ವಾಂಟಿಟಿ ಕೊಟ್ಟಿಲ್ಲ. ಸೊ ನಮಗೆ 1,50,000 rupees ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ ₹1 per ton ಸೋಲ್ಡ್. ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು ಒಂದು ಟನ್ ಸೇಲ್ ಮಾಡಿದ್ರೆ ₹1 ಆಗುತ್ತೆ ಅಂತ ಕೊಟ್ಟಿದ್ದಾರೆ. 16,000 tons of commodity was produced during the period. ಸೊ 16,000 ಪ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಂಟಿಟಿ ಕೊಟ್ಟಿರೋದ್ರಿಂದ ಅಥವಾ ಯೂನಿಟ್ಸ್ ಕೊಟ್ಟಿರೋದು, ಯೂನಿಟ್ ದಟ್ ಈಸ್ ಇನ್ ಟನ್ಸ್ ಕೊಟ್ಟಿರೋದ್ರಿಂದ ನೀವು ಪರ್ ಟನ್ ಕಾಲಮ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಫಸ್ಟು ನಿಮಗೆ ಎಷ್ಟು ಸೇಲ್ ಆಗಿದೆ ಅಂತ ಅದನ್ನು ಕಂಡುಹಿಡ್ಕೊಳ್ಳೋಣಂತೆ. ಓಕೆ, ನಂಬರ್ ಆಫ್ ಯೂನಿಟ್ಸ್
ನಂಬರ್ ಆಫ್ ಟನ್ಸ್ ಸೋಲ್ಡಲ್ಲಿ ನಂಬರ್ ಆಫ್ ಟನ್ಸ್ ಸೋಲ್ಡ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಓಪನಿಂಗ್ ಸ್ಟಾಕ್ ಎಷ್ಟು 1000, ಪ್ರೊಡ್ಯೂಸ್ಡು 16,000, ಕ್ಲೋಸಿಂಗ್ ಸ್ಟಾಕು 2,000. ಸೊ ನಂಬರ್ ಆಫ್ ಟನ್ಸ್ ಸೋಲ್ಡ್ ನಿಮಗೆ 15,000 ಆಗುತ್ತೆ. ಓಪ್ನಿಂಗ್ ಪ್ಲಸ್ ಪ್ರೊಡಕ್ಷನ್. ಸೊ ಯಾವಾಗಲೂ ಅಷ್ಟೇ, ಸೊ ಓಪ್ನಿಂಗಿಗೆ ಪ್ರೊಡಕ್ಷನ್ನ ಆ್ಯಡ್ ಮಾಡಬೇಕು. ಸೊ ಅದರಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ ಅಂತ ಸಿಗುತ್ತೆ. ಸೊ ಅಕಸ್ಮಾತು ನಿಮಗೆ ಸೇಲ್ ಎಷ್ಟಾಗಿದೆ ಅಂತ ಕಂಡುಹಿಡಬೇಕು ಅಂದರೆ ಸೊ ಓಪ್ನಿಂಗ್ ಪ್ಲಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರು ನಿಮಗೆ ಎಷ್ಟು ಸೇಲ್ ಆಗಿದೆ ಅಂತ ಸಿಗುತ್ತೆ. ಸೊ ಇಲ್ಲಿ ಓಪ್ನಿಂಗ್ ವಾಸ್ 1000 ಯೂನಿಟ್ಸ್ and produced is 16,000 and closing stock is 2,000. ಸೊ ಅಲ್ಲಿ ನಿಮಗೆ 1,000 ಪ್ಲಸ್ 16,000 17,000 ಮೈನಸ್ 2,000 ಮಾಡಿದ್ರೆ 15,000 ಟನ್ಸ್ ವರ್ ಸೋಲ್ಡ್. ಸೊ ಇದು ಇನ್ಫಾರ್ಮೇಷನ್ನು ನಮಗೆ ಬೇಕು, ಯಾಕೆಂದರೆ ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ನ ನೀವು ಹಾಕಬೇಕಾದ್ರೆ ಅಲ್ಲೆಲ್ಲ ನಮಗೆ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದು ಇನ್ಫಾರ್ಮೇಷನ್ನು ನೆಸಸರಿ ಆಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟು, ಅದರಲ್ಲಿ ಪ್ರೊಡಕ್ಷನ್ ಇಟ್ ಈಸ್ 6,000 ಟನ್ಸು, ನೆಕ್ಸ್ಟು ಸೇಲ್ಸು 15,000 ಟನ್ಸ್. ಸೊ ಪರ್ಟಿಕ್ಯುಲರ್ಸ್ ಇದರಲ್ಲಿ 3 ಕಾಲಮ್ ಇರುತ್ತೆ ಮತ್ತು ಇಲ್ಲಿ ಯೂನಿಟ್ ಇರೋದ್ರಿಂದ ಸೊ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಟೋಟಲ್ಲು, ಆಮೇಲೆ ಪರ್ ಯೂನಿಟ್ ಎಷ್ಟು ದಟ್ ಈಸ್ ಪರ್ ಟನ್ ಇದೆ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೋಡಿ, ಇಲ್ಲಿ ಸ್ಟಾರ್ಟಿಂಗಿಂದ ನಾವೇನು ತೊಗೊಳ್ಬೇಕಿತ್ತು, ಪ್ರೈಮ್ ಕಾಸ್ಟ್ ಬರಬೇಕಿತ್ತು, ನೆಕ್ಸ್ಟ್ ವರ್ಕ್ಸ್ ಕಾಸ್ಟ್ ಬರಬೇಕಿತ್ತು, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರಬೇಕು, ಆಮೇಲೆ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಬರಬೇಕು, ಆಮೇಲೆ ಸೇಲ್ಸ್ ರೆವೆನ್ಯೂ ಬರಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ, ಸೊ ಡೈರೆಕ್ಟ್ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋ ಇನ್ಫಾರ್ಮೇಷನ್ ಅಬೌಟ್ ದ ಓಪ್ನಿಂಗ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಮಟೀರಿಯಲ್ಸ್, ವೇಜಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ವರ್ಕ್ಸ್ ಓವರ್ ಹೆಡ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಡೈರೆಕ್ಟಾಗಿ ನಮಗೆ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಆಗಿ ಬಂದಿರೋದಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ಇನ್ಫಾರ್ಮೇಷನ್ನು ಅದಾಗಿ ಆದಮೇಲೆ ಏನು ಇನ್ಫಾರ್ಮೇಷನ್ ಇದೆ ಅದು ಇದೆ. ಸೊ ನಾವು ಅಲ್ಲಿಂದ ಕಂಟಿನ್ಯೂ ಮಾಡೋಣಂತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ನು 1,28,000 ರುಪೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಓಕೆ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಸೊ ಇಲ್ಲಿ ನಿಮಗೆ 1,20,000 ಕೊಟ್ಟಿದ್ದೀನಲ್ವಾ, ಸೊ ಇಟ್ ಈಸ್ 1,28,000. ಓಕೆ, 1,28,000 ನಾವಲ್ಲಿ ಮಾಡ್ಕೋಬೇಕಿತ್ತು. ಓಕೆ, ಸೊ ಪ್ರಾಬ್ಲಮಲ್ಲಿ 1,28,000 ಮಾಡ್ಕೊಂಬಿಡ್ರಿ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ 1,28,000. ಸೊ ಪರ್ ಯೂನಿಟ್ ನಮಗೆ ಎಷ್ಟಾಯಿತು ಅಲ್ಲೇ ಕಂಡಿಟ್ಕೊಂಬಿಡೋಣ. 1,28,000 ಡಿವೈಡೆಡ್ ಬೈ 16,000 ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗಿತ್ತು ಅದರಿಂದ ಡಿವೈಡ್ ಮಾಡಿ. 1,28,000 ಡಿವೈಡೆಡ್ ಬೈ 8 ಮಾಡಿದ್ರೆ 16,000 ಮಾಡಿದ್ರೆ ನಮಗೆ 8 ಪರ್ ಯೂನಿಟ್ ಆಯಿತು. ಸೊ ನೆಕ್ಸ್ಟ್ ಅದಾದ ತಕ್ಷಣ ನೀವು ಯಾವಾಗಲೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ನೀವು ಫಿನಿಶ್ಡ್ ಸ್ಟಾಕ್ಸಿಂದು ಓಪನಿಂಗ್ ಮತ್ತು ಕ್ಲೋಸಿಂಗ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನೋಡಿ ಎಷ್ಟಾಗುತ್ತೆ ಅಂತ. ಸೊ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಇದರಲ್ಲಿ 1,000, ಇಲ್ಲೇ ಇದೆ ಮೇಲ್ಗಡೆ 1,000 ಟನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು 1,000 ಟನ್ಸು ಮತ್ತು ವ್ಯಾಲ್ಯೂ 8,000. ಓಕೆ, 1,000 ಟನ್ಸ್ ವ್ಯಾಲ್ಯೂಯಿಂಗ್ 8,000. ಸೊ ನಾವು ವ್ಯಾಲ್ಯೂ ಬರ್ಕೊಳ್ಬೇಕು ಯಾವಾಗಲೂ ಟೋಟಲ್ ಕಾಲಮಲ್ಲಿ. ಸೊ ಅಲ್ಲಿ ಆ್ಯಡ್ ಮಾಡ್ಕೋಬೇಕು. 1,28,000 ಪ್ಲಸ್ 8,000 ಆ್ಯಡ್ ಮಾಡಿದ್ರೆ ನಿಮಗೆ 1,36,000 ಆಯಿತು. ಸೊ ನಾವು ಮೊದಲೇ ಹೇಳಿದ್ದೀವಿ, ಸೊ ಯಾವುದೇ ನೀವು ಓಪನಿಂಗ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇರಲಿ ಅಥವಾ ಫಿನಿಶ್ಡ್ ಗೂಡ್ಸ್ ಇರಲಿ ಯಾವುದೇ ಇರಲಿ ನೀವು ಪರ್ ಯೂನಿಟಿಗೆ ಕ್ಯಾಲ್ಕುಲೇಟ್ ಮಾಡಿಕೊಡ್ದು. ಓನ್ಲಿ ಟೋಟಲಲ್ಲಿ ಮಾತ್ರ ನೀವು ಅಲ್ಲಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡಬೇಕೇ ಹೊರತು ಪರ್ ಯೂನಿಟಲ್ಲಿ ನೀವು ಅಡ್ಜಸ್ಟ್ ಮಾಡೋಂಗಿಲ್ಲ. ಸೊ ಅಲ್ಲಿ 1,28,000 ಪ್ಲಸ್ 8,000 ಮಾಡಿದ್ರೆ 1,36,000 ನಮಗೆ ಟೋಟಲ್ ಸಿಕ್ತು. ಸೊ ಅದರಲ್ಲಿ ಮತ್ತೆ ನೀವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಬೇಕು. ಸೊ ಅಲ್ಲಿ ಸಹ ಅದ್ರ ಬಗ್ಗೆ ಸಹ ಇನ್ಫಾರ್ಮೇಷನ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 2,000 ಟನ್ಸು 16,000 ರುಪೀಸ್. ಓಕೆ, 2,000 ಟನ್ಸ್ ವ್ಯಾಲ್ಯೂಯಿಂಗ್ 16,000 ರುಪೀಸ್. ಸೊ ಲೆಸ್ ಮಾಡಿ 1,36,000 ಮೈನಸ್ 16,000 ನಿಮಗೆ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ಸೊ ಓಪನಿಂಗ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್
ಫಿನಿಶ್ಡ್ ಗೂಡ್ಸ್ನ ಅಡ್ಜಸ್ಟ್ ಮಾಡಿದಾದಮೇಲೆ ಬರೋದು ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಅದು 1,20,000. ಸೊ 1,20,000ಗೆ ಎಷ್ಟು 1,20,000, ಸೊ ಎಷ್ಟರದ್ದು ಯೂನಿಟ್ಸಿಂದ ಅದು ಅಂದರೆ ವ್ಯಾಲ್ಯೂ 15,000. ಸೊ ಇಲ್ಲಿವರೆಗೂ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ನಿಮಗೆ ಪ್ರೊಡಕ್ಷನ್ ಯೂನಿಟ್ಸಿಂದ ಡಿವೈಡ್ ಮಾಡಬೇಕಿತ್ತು ಪರ್ ಯೂನಿಟ್ ಬೇಕಂದರೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಂದ ನೀವು ಎಷ್ಟು ಸೇಲ್ ಆಗಿದೆ ಅದರಿಂದ ಡಿವೈಡ್ ಮಾಡಬೇಕು. ಸೊ 1,20,000 ಡಿವೈಡೆಡ್ ಬೈ 15,000 ಯೂನಿಟ್ಸು ನಿಮಗೆ 8 ಪರ್ ಯೂನಿಟ್ ಆಯಿತು. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು. ನೆಕ್ಸ್ಟ್ ಅದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಸೊ ಅಲ್ಲಿ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ₹1 ಪರ್ ಟನ್ ಸೋಲ್ಡ್ ಅಂತ ಇದೆ. ಸೊ 1 ಟನ್ ಸೇಲ್ ಆಗಿದ್ದಕ್ಕೆ ₹1. ಸೊ ಇಲ್ಲಿ ಎಷ್ಟು ಟನ್ ಸೇಲ್ ಆಗಿದೆ 15,000 ಅಂತ ಬರೆದಿದ್ದೀವಿ ನಾವು. ಸೊ 15,000 ಸೇಲ್ ಆಗಿದೆ ಅಲ್ವಾ. ಸೊ 15,000 ಟನ್ಸ್ ಸೇಲ್ ಆಗಿರೋದ್ರಿಂದ 1 ಇಂಟು 15,000 ಟನ್ಸ್ ಮಾಡಿದಾಗ ₹15,000 ಆಯಿತು. ಆ 15,000ನ ಆ್ಯಡ್ ಮಾಡಿ 1,20,000 ಪ್ಲಸ್ 15,000 ನಿಮಗೆ 1,35,000 ಆಯಿತು. ಅದೇ ಪರ್ ಯೂನಿಟ್ಗೆ ಸೊ ಇಲ್ಲಿ 15,000 ಅಲ್ಲೇ ಕೊಟ್ಟಿದ್ದಾರೆ, 1 ಪರ್ ಯೂನಿಟ್ 1 ಪರ್ ಟನ್ ಅಂತ 1ಕ್ಕೆ ಹಾಕಿದರೆ ಆಯಿತು. ಸೊ 8 + 1 9 ಆಯಿತು. ಸೊ ಅಥವಾ ನೀವು 15,000 ಡಿವೈಡೆಡ್ ಬೈ 15,000 ಮಾಡಿದ್ರು 1 ಬಂತು. 1,35,000 ಈಸ್ ದ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್, 1,35,000. ಸೊ ಇಲ್ಲಿ ಪರ್ ಯೂನಿಟ್ಟು ನಿಮಗೆ ₹9 ಆಯಿತು. ನೆಕ್ಸ್ಟು ಸೊ ಈಗ ನಿಮಗೆ ಸೇಲ್ಸ್ ರೆವಿನ್ಯೂ ಅಮೌಂಟ್ ಕೊಟ್ಟಿದ್ದಾರೆ. 1 ಯೂನಿಟಿಗೆ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿಲ್ಲ. ಹಿಂದೆ ಎಲ್ಲ ಪ್ರಾಬ್ಲಮಲ್ಲಿ ನಾವು 1 ಯೂನಿಟಿಗೆ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನೋದನ್ನ ಕೊಡ್ತಿದ್ರು, ನಾವು ಅದನ್ನು ಮಲ್ಟಿಪ್ಲೈ ಮಾಡಿಡ್ತಾ ಇದ್ವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಓಕೆ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್ ₹1,50,000 ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಓಕೆ ಸೇಲ್ಸ್ ರೆವಿನ್ಯೂ 1,50,000 ಹಾಕಿದ್ದೀವಿ ಒಂದು ಲೈನ್ ಬಿಟ್ಟು, ಯಾಕೆಂದರೆ ನಾವು ಪ್ರಾಫಿಟ್ನ ಬ್ಯಾಲೆನ್ಸ್ ಮಾಡಿ ಕಂಡುಹಿಡಿಬೇಕು. 1,50,000 ಮೈನಸ್ 1,35,000 ಮಾಡಿದ್ರೆ ನಿಮಗೆ ₹15,000 ಪ್ರಾಫಿಟ್ಟು, ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ಸಿಕ್ತು. ಸೊ ನೆಕ್ಸ್ಟ್ ಈ ಕಡೆಗೆ ಪರ್ ಯೂನಿಟ್ ಕಾಲಮಿಗೆ ಬಂದಾಗ 1,50,000 ಈಸ್ ಫಾರ್ 15,000 ಯೂನಿಟ್ಸ್. ಸೊ ಡಿವೈಡ್ ಇಟ್ ಬೈ 15,000. ಸೊ ನಿಮಗೆ ₹10 ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಆಯಿತು. ಸೊ ಅದನ್ನು ಸಹ ಬ್ಯಾಲೆನ್ಸ್ ಮಾಡಿ ₹10 ಮೈನಸ್ ₹9 ಮಾಡಿದ್ರೆ 1 ಪರ್ ಯೂನಿಟ್. ಸೊ ನೀವು ಕ್ರಾಸ್ ಚೆಕ್ ಮಾಡಿದ್ರೂ ಸೇಮ್ ಬರುತ್ತೆ. 15,000 ಡಿವೈಡೆಡ್ ಬೈ 15,000 ಯೂನಿಟ್ಸ್ ₹1 ಪ್ರಾಫಿಟ್ಟು. 1,50,000 ಡಿವೈಡೆಡ್ ಬೈ 15,000 ಯೂನಿಟ್ಸು ₹10 ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್. ಸೊ ಇದು ಕ್ರಾಸ್ ಚೆಕ್ ಮಾಡಿದ್ರು ನಿಮಗೆ ಆನ್ಸರು ಸೇಮ್ ಬರಬೇಕು. ಓಕೆ, ಸೊ ಈ ಪ್ರಾಬ್ಲಮಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಡೈರೆಕ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೊಟ್ಟಾಗ ನಾವು ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಹೇಗೆ, ಮತ್ತು ಕ್ಲೋಸಿಂಗ್ ಮತ್ತು ಓಪನಿಂಗ್ ಫಿನಿಶ್ಡ್ ಸ್ಟಾಕ್ಸ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ನಾವಿಲ್ಲಿ ನೋಡಿದ್ವಿ. ಆಮೇಲೆ ಸೇಲ್ಸ್ ರೆವಿನ್ಯೂ ಅಮೌಂಟ್ ಕೊಟ್ಟಿದ್ರು, ಬ್ಯಾಲೆನ್ಸಿಂಗ್ ಫಿಗರ್ ಪ್ರಾಫಿಟ್ನ ಹೇಗೆ ಕಂಡುಹಿಡಿಯೋದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಥ್ಯಾಂಕ್ ಯು.